ಗಾಂಧಿ ಫ್ಯಾಮಿಲಿ ಎಷ್ಟೇ ತ್ಯಾಗ ಬಲಿದಾನಗಳನ್ನ ಮಾಡಿದ್ದರೂ ಕೂಡ ಅವ್ರು ಏನ್ ಮಾಡಿದ್ರು 70 ವರ್ಷ ಅನ್ನೋ ಪ್ರಶ್ನೆನೇ ಯಾವಾಗ್ಲೂ ಕೇಳ್ತಿರ್ತಾರೆ. ಇಲ್ಲಿ ಪ್ರಶ್ನೆ ಕೇಳೋರ್ಗೆ ಇತಿಹಾಸ ಗೊತ್ತಿಲ್ಲ. ಅವರು ಕಾಂಗ್ರೆಸ್ನ ತೇಜೋವಧೆ ಮಾಡೋದು ಅಂತ ಬಿಟ್ರೆ ಸಾಧನೆಗಳ ಬಗ್ಗೆ ಬರ್ರಿ ನನ್ನ ಹತ್ರ ಮಾತಾಡ್ತೀನಿ. ಯಾರು ಬೇಕಾದ್ರೂ ಕೇಳಿ. ವಾಟ್ ಈಸ್ ಕಾಂಗ್ರೆಸ್, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದ ಕಾಂಗ್ರೆಸ್ ಟು ದಿ ನೇಷನ್. ಎಲ್ಲಿದ್ವಿ ನಾವು ಸ್ವಾತಂತ್ರ್ಯ ನಂತರ, ಎಲ್ಲಿಗೆ ಪರಿಸ್ಥಿತಿನಲ್ಲಿದ್ವಿ, ಇವತ್ತು ಯಾವ ಸ್ಥಿತಿಗೆ ಬಂದಿದ್ವಿ, ಏನನ್ನೂ ಮಾಡ್ದ, ಯಾವುದನ್ನು ನೋಡ್ದ. ಪಾಟೇಲ್ರು ಇವ್ರನ್ನ ದೂರ ಇಟ್ಟಿದ್ದವ್ರು, ಇಡೀ ಸಂಘ ಪರಿವಾರನ ದೂರ ಇಟ್ಟಿದ್ದವ್ರು, ಅವ್ರನ್ನ ಗಡಿಪಾರ್ ಮಾಡ್ತಿದ್ದವ್ರು. ಅವ್ರ ಪ್ರತಿಮೆನ ಮಾಡ್ಬಿಟ್ಟು ಯಾಮಾರ್ಸ ಅಂತವ್ರನ್ನ ನಾವ್ ಅವ್ರ ಎಂತವ್ರು ಅಂತ ನಾವ್ ಹೇಳ್ಬೇಕ? ಇನ್ನೂ ಮುಂದುವರಿಬೇಕಾದ್ರೆ ಬಾಬಾ ಸಾಹೇಬ್ರು ಮನುಸ್ಮೃತಿಯನ್ನ ಸುಟ್ಟವ್ರು. ಇವತ್ತು ಯಾರು ಇವತ್ತು ಮನುವಾದಿಗಳು ಎಲ್ಲ ಕಡೆ ಇರೋದು. ಇವರು ಬಾಬಾ ಸಾಹೇಬ್ರ ಹೆಸರೇಳಕ್ಕೂ ನಾಲ್ಕು, ಸ್ವತಂತ್ರ ಭಾರತದ ಬಗ್ಗೆ ಮಾತಾಡಕ್ಕೂ ನಾಲ್ಕು. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಇವರು. ಇವರು ಈ ದೇಶಕ್ಕೆ ಒಂದು ಡ್ಯಾಮ್ ಕಟ್ಟಿದವರಲ್ಲ. ದೇಶದಲ್ಲಿ ಇವತ್ತು ಉತ್ಪಾದನಾ ಕ್ಷೇತ್ರ ಹೀಗಿದ್ರೆ, ಆರ್ಥಿಕ ಬೆಳವಣಿಗೆ ತಂದಿದ್ರೆ, ಕಾಂಗ್ರೆಸ್ನ ದೂರದೃಷ್ಟಿ ಯೋಜನೆಗಳು. ಮನಮೋಹನ್ ಸಿಂಗ್ ಅಂತವ್ರನ್ನ ನಮ್ಮ ನಾಯಕಿ ಸೋನಿಯಾ ಗಾಂಧಿ 10 ವರ್ಷ ಪ್ರಧಾನಮಂತ್ರಿ ಮಾಡಿದ್ರು. ಆ ಆಡಳಿತ ಇವತ್ತು ಕಾಣ್ತಾ ಇದೆಯಾ?